ತುಂಬಾ ಖುಷಿಯಾಗಿದ್ದಾರೆ. ಅಂಡ್ ಅವ್ರು ಹೆಂಗ್ ಅನ್ಕೊಂಡಿದ್ರು ಅದೇ ತರನೇ ಎಲ್ಲ ನಡೆದಿದೆ. ಶಿವಣ್ಣಂಗೆ ನಾವು ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕು ಅಥವಾ ಐ ಡೋಂಟ್ ನೋ. ಅವ್ರ ಪ್ರೀತಿ ತುಂಬಾ ದೊಡ್ಡದು. ನಾವು ಅಷ್ಟೆಲ್ಲ ಇದ್ರಲ್ಲೂ ಅವ್ರು ಎಷ್ಟು ಎನರ್ಜೆಟಿಕ್ ಆಗಿ ಬಂದು ಅವ್ರು ಬಂದಾಗೆಲ್ಲ ನಮ್ಗೆ ಎನರ್ಜಿ ಕೊಟ್ಟು ಹೋಗ್ತಾರೆ. ಏನಿಲ್ಲ, ಹಿರಿಯರು ಇವಾಗ ಹೆಂಗ್ ಹೇಳೋದು, ಒಂದಿಷ್ಟು ಅವ್ರಿಗೆ ಖುಷಿ ಕೊಡುತ್ತೆ, ಅವ್ರಿಗೆ ಖುಷಿ ಕೊಡುವಂತ ನಂಬಿಕೆಗಳು ಬಂದಾಗ ಐ ಥಿಂಕ್ ಅದನ್ನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಐ ಡೋಂಟ್ ಫೈಂಡ್ ಎನಿಥಿಂಗ್ ರಾಂಗ್ ಅಲ್ವಾ. ಈಗ ನನಗೆ ಎಲ್ಲದಕ್ಕೂ ನನಗೆ ಉತ್ತರ ಕೊಡಕ್ ಬರಲ್ಲ, ಬಟ್ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಐ ಥಿಂಕ್ ಆಸ್ತಿಕತೆ ಮತ್ತೆ ನಾಸ್ತಿಕತೆಯ ಮಧ್ಯೆ ಬರುವಾಗ ಐ ಥಿಂಕ್ ಕಾಯುವಂತ ನಂಬಿಕೆಗಳು ಬೇರೆ, ಮೂಢನಂಬಿಕೆಗಳು ಬೇರೆ. ಮೂಢನಂಬಿಕೆಗಳನ್ನ ಖಂಡಿತ ವಿರೋಧಿಸಬೇಕು. ಅಂಡ್ ಆಚರಣೆಗಳು ಅಂತ ಬಂದಾಗ ಐ ಥಿಂಕ್ ತುಂಬಾ ತರದ ಆಚರಣೆಗಳಿದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಪ್ಪ ಒಂದು ಕೆಂಡ ಹಾಯ್ಬೇಕಾದ್ರೆ ಪೂಜೆ ಮಾಡಿದ್ರು. ಅದನ್ನ ಎಷ್ಟೊಂದು ಜನ ಅದು ಐ ಡೋಂಟ್ ನೋ, ನನಗೆ ಅದು ಯಾರ್ಯಾರ್ದು ಯಾವ್ಯಾವ್ದು ಅಂತಾನು ಗೊತ್ತಿಲ್ಲ, ಬಟ್ ಅದು ಮಡಿವಾಳ ಪದ್ಧತಿಲಿ ಮಾಡೋದಲ್ವಾ ಅಂತ. ಬಟ್ ಅಲ್ಲಿ ನಮ್ಮ ಚಿಕ್ಕಪ್ಪ ತುಂಬಾ ಚೆನ್ನಾಗಿ ಮಾಡಿದ್ರು ಅದನ್ನ. ಐ ಥಿಂಕ್ ಅಷ್ಟು ಚೆನ್ನಾಗಿ ನಮ್ದೆಲ್ಲ ಮಿಕ್ಸ್ ಆಗೋಗಿದೆ ಅಲ್ವಾ ಎಲ್ರದೂ. ಈಗ ನನ್ನ ಕೊಂಡಾಯೋದು ಇದೆಲ್ಲದನ್ನು ನನ್ನ ಚೈಲ್ಡ್ಹುಡ್ ಇಂದ ನನ್ನ ಜಾತ್ರೆಯಲ್ಲಿ ನಾನು ನೋಡ್ಕೊಂಡ್ ಬಂದಿರೋದು. ಅದು ನನಗೆ ಜನಪದ, ಅದು ನನಗೆ ಜನಪದ, ಅದು ಅಥವಾ ವೀರಭದ್ರನ್ನ ಇಟ್ಕೊಂಡು ಅದು ನನಗೆ ಜನಪದ. ನನ್ ಒಂದ್ ಮಗು ತರ ನಾನು ಎಂಜಾಯ್ ಮಾಡಿದ್ದೀನಿ ಎಲ್ಲ ಪ್ರೋಸೆಸ್ನ. ನನ್ಗೆ ಅದು ಯಾವ್ದ್ರಲ್ಲೂ ಏನು ತಪ್ಪುಗಳು ಕಂಡಿಲ್ಲ. ಅಂಡ್ ಆಸ್ತಿಕತೆ ಮತ್ತೆ ನಾಸ್ತಿಕತೆ ಅಂತ ಬಂದ್ರೆ ಅಲ್ಲಿ ನನ್ನ ಜೀವನದ ಎಕ್ಸಾಂಪಲ್ ಕೊಡ್ತೀನಿ. ಏನಾಗುತ್ತೆ, ನನ್ನ ತಾಯಿ ಮಿಷನ್ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಒಂದು ಸಣ್ಣ ಸರ್ಜರಿ ಇತ್ತು. ನನಗೆ ಐ ನೋ ಸೈನ್ಸ್, ನನಗೆ ಸೈನ್ಸ್ ಗೊತ್ತಿದೆ, ನನ್ನ ಡಾಕ್ಟರ್ಗಳಿಗೆ ಸೈನ್ಸ್ ಗೊತ್ತಿದೆ, ಅದೊಂದು ಸಣ್ಣ ಸರ್ಜರಿ ಇದು ಅಂತೆಲ್ಲ. ಆದ್ರೆ ನನ್ನ ತಾಯಿ ಆಪರೇಷನ್ ಥಿಯೇಟರ್ಗೆ ಹೋಗ್ಬೇಕಾರೆ ಜೇಂಕಲ್ ಸಿದ್ದಪ್ಪ ಅಂತ ಕೈ ಮುಕ್ಕೊಂಡು ಹೋಗ್ತಾಳಲ್ಲ, ಜೇಂಕಲ್ ಸಿದ್ದಪ್ಪ ಇಸ್ ಎ ಹೋಪ್ ಫಾರ್ ಹರ್. ಜೇಂಕಲ್ ಸಿದ್ದಪ್ಪ ಅವ್ಳಿಗೊಂದು ಶಕ್ತಿ. ಸೊ ಅದನ್ನ ನಾನು ಅವಳಿಗೆ ಆ ಶಕ್ತಿನ, ಆ ನಂಬಿಕೆನ ನಾನು ಗೌರವಿಸ್ಬೇಕಲ್ವಾ. ಹಂಗೆ ಅದು ಐ ಥಿಂಕ್ ಎಲ್ಲದನ್ನು ನಾವು ತುಂಬಾ ಡೈಸೆಕ್ಟ್ ಮಾಡಿ ಎಲ್ಲದನ್ನು ತುಂಬಾ ಏನೇನೋ ಹಾಕಿ ನೋಡಕ್ ಹೋದ್ರೆ ಇವತ್ತು ನಾವು ಯಾವ ಕಾರಣಕ್ಕೂ ನಾವೆಲ್ಲರೂ ಒಟ್ಟಿಗೆ ಬರಕ್ ಆಗಲ್ಲ. ಹಂಗೆ ಸಾಕಷ್ಟು ವಿಷಯಗಳಿದೆ. ಅದನ್ನ ನಾನು ಮತ್ತೆ ಇವಾಗ ಮಾತಾಡಕ್ ಹೋದ್ರೆ ಮದ್ವೆ ಬಿಟ್ಟು ಅದೆಲ್ಲದನ್ನು ಬೇರೆ ಡಿಸ್ಕಷನ್ಗಳು ಹೋಗುತ್ತೆ. ಥ್ಯಾಂಕ್ ಯು ಎಲ್ರಿಗೂ. ಅಂಡ್ ನನ್ನ ಪ್ರಶ್ನೆ ಮಾಡ್ತಿರೋರ್ಗೂ ಕೂಡ ಥ್ಯಾಂಕ್ ಯು. ಏನು ಅಂದ್ರೆ ಇಟ್ಸ್ ಓಕೆ, ಯಾವಾಗ್ಲಾರು ಒಂದೇ ನಿಮಿಷ. ಅಂದ್ರೆ ಪ್ರಶ್ನೆ ಮಾಡ್ತಿರೋರು ಕೂಡ ನಿಮ್ಮ ಆಶೀರ್ವಾದ ಕೂಡ ಇರ್ಲಿ, ನಿಮ್ ಪ್ರೀತಿ ಕೂಡ ಇರ್ಲಿ. ಅಂದ್ರೆ ನಾನು ಕೂಡ ಇನ್ನು ತುಂಬಾ ಕಲಿತಾ ಇರ್ತೀನಲ್ಲ, ಇವಾಲ್ವ್ ಆಗ್ತಾ ಇರ್ತೀನಿ ಪ್ರತಿಯೊಂದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.